ಹಾಯ್ ಹೇಳಲ್ಲ. ಹಾಯ್ ಫ್ರೆಂಡ್ಸ್ ಹೇಳು. ವಿಮುಖ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಹೇಳಲ್ಲ. ಹಾಯ್ ಫ್ರೆಂಡ್ಸ್, ವಿಮುಖ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಊಟ ಮಾಡಿದ್ರಾ? ಬನ್ನಿ, ಇವತ್ತು ಮಧ್ಯಾಹ್ನ ಊಟಕ್ಕೆ ಬಿಸ್ಕಿಟ್ ಬೇಳೆ, ಇದು ಬೇಳೆ ಅವರೇ ಬೇಳೆ ಅನ್ಸುತ್ತೀವಿ. ಹಾಯ್ ಫ್ರೆಂಡ್ಸ್, ವಿಮುಖ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಬನ್ನಿ, ಇವತ್ತು ಅವರೆಕಾಳು ಹಾಕಿ ಸಬ್ಬಾಸಿ ಸೊಪ್ಪು ಬಸ್ಸಾರು ಕ್ಯೂಸೆಸ್ರು ಮಾಡೋಣ. ಬಸ್ಸಾರಲ್ಲ, ಕ್ಯೂಸೆಸ್. ಊರಿಂದ ನನ್ನ ತಮ್ಮ ಬಂದಿದ್ದ, ಫ್ರೆಶ್ಶು, ನಮ್ಮ ಅಕ್ಕರು ಬೆಳೆದಿರೋದು. ನಮ್ಮ ಅಕ್ಕ ಕಳಿಸಿದ್ದಾರೆ. ಇವಾಗ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಸಬ್ಬಾಸಿ ಸೊಪ್ಪು ಕ್ಯೂಸೆಸ್ರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಧ್ಯಾಹ್ನ ಊಟಕ್ಕೆ ಮಾಡ್ಕೊತಿದ್ದೀವಿ. ಇದು ನಮ್ಮ ಮನೆ ಓನರ್ ಅವ್ರದ್ದು ಊರಲ್ಲಿ ಬೆಳೆದಿರೋದು ಕಾಳು. ಒಂದು 2 kg ಕೊಟ್ಟಿದ್ದರು ನಮಗೆ, ದುಡ್ಡಿಗೆ, ಫ್ರೀಯಾಗಲ್ಲ. ಬಿಡಿಸ್ಕೊಂಡಿದ್ದೀನಿ. ಇದರಲ್ಲಿ ಎಳೆ ಕಾಳಿರೋದನ್ನೆಲ್ಲ ಇದರಲ್ಲಿ ಹಾಕೊತೀನಿ. ಇದನ್ನು ನೆನೆಹಾಕ್ಬಿಟ್ಟು ಇಸ್ಕಿಟ್ ಕಾಳು ಮಾಡ್ತೀನಿ. ಚೆನ್ನಾಗಿರುತ್ತೆ ಸಾಂಬಾರು, ಇಸ್ಕಿಟ್ ಕಾಳು ಸಾಂಬಾರು. ನಾನು ವಿಡಿಯೋ ಮಾಡಾಕಿದ್ದೀನಿ, ನೋಡಿ, ಬೇಕಂದರೆ ಚೆಕ್ ಮಾಡಿ. ಇನ್ನೊಂದು ವಿಡಿಯೋ ಹಾಕ್ತೀನಿ, ಆದರೆ ಇದರಲ್ಲಿ ಕರ್ಬೇವಿನ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಇವಾಗ ತಿನ್ನಲ್ಲ ನಾವು, ಅದಕ್ಕೆ ಮಾಡ್ತಿಲ್ಲ. ಬನ್ನಿ, ಇವಾಗ ಕ್ಯೂಸೆಸ್ರು ಹೇಗೆ ಮಾಡೋದಂತ ತೋರಿಸ್ತೀನಿ. ಸ್ಟವ್ ಅಂಟಿಸ್ಕೊಂಡು ನೀರು ಇಕ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಕಾಯಬೇಕು. ನೀರು ಸ್ವಲ್ಪ ಕಾದ್ಮೇಲೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಈ ಕಾಳನ್ನ ನೆನೆಹಾಕೋಣ. ಮನೇಲಿ ಇನ್ನೂ ಸ್ವಲ್ಪ ಇತ್ತು ಕಾಳು, ನೆನೆಹಾಕಿಟ್ಟಿರೋದು. ಅದು ಇವು ಸೇರಿಸಿ ಹಾಕೊತಾ ಇದ್ದೀನಿ. ಇದು ನಾನು ಕಟ್ ಮಾಡಲ್ಲ, ಹಾಗೆ ಕೈಯಲ್ಲಿ ಮುರಿದಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಟ್ ಮಾಡೋಕ್ಕೋದ್ರೆ ಚೆನ್ನಾಗಿರುತ್ತೆ, ಬಟ್ ಈ ಥರ ಮಾಡಿದ್ರೆ ಅದೊಂಥರ ಎಳೆ ಸೊಪ್ಪಲ್ವಾ, ಚೆನ್ನಾಗಿರುತ್ತೆ. ನಮ್ಮ ಅಕ್ಕರೇ ಬೆಳೆದಿದ್ದು, ಚೆನ್ನಾಗೈತೆ ಸೊಪ್ಪು. ಎಲ್ಲ ಸೋಸ್ಬಿಟ್ಟು ಕಳಿಸಿದ್ದಾರೆ, ನೀಟಾಗಿ ಸೋಸ್ಬಿಟ್ಟು ಕಳಿಸಿದ್ದಾರೆ. ನಾವು ಏನು ಸೋಸೋದೇನಿರಲ್ಲ. ಈ ಥರ ಮುದ್ದಾಗಿ ಮಾಡಿ ನೋಡಿ, ಅದೊಂಥರ ಟೇಸ್ಟ್ ಚೆನ್ನಾಗಿರ್ತೈತಿ. ಇದ್ರ ಜೊತೆಗೆ ನಮ್ಮ ಅಕ್ಕ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಕಳಿಸಿದ್ದೆ. ಅದು ಅವ್ರು ಬೆಳೆದಿರೋದೆ, ಚೆನ್ನಾಗೈತಿ. ಹುರಿತಾ ಬಂದಿದ್ದು ನನ್ನ ತಮ್ಮ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಬದನೆಕಾಯಿ, ಅದೊಂಥರ ಖುಷಿ ಅಲ್ವಾ ಹುರಿದ ತಂದರೆ. ಯಾರಾದರೂ ಅಮ್ಮ ಮನೆಯಿಂದ ಬರುತ್ತಲ್ವಾ, ಅದು ಖುಷಿ. ನಿಮ್ಮ ಮನೇಲಿ ಏನು ಮಾಡಿದ್ರಿ?
ನನ್ನ ಮಗು ಹುಷಾರಿಲ್ಲ ಸರ್, ಕೆಮ್ಮು ನೆಗಡಿ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿದ್ದೆ, ಆದರೂ ವರ್ಕ್ ಆಗ್ತಿಲ್ಲ. ಆದರೆ 30 ರೂಪಾಯಿದು ಬರುತ್ತಲ್ಲ ಅಮ್ಮಾಜಿ ಮಾತ್ರೆ ಎಲ್ಲ ಹಾಕ್ಬಿಟ್ಟಿದ್ದೆ, ಕುಡಿಸ್ಬಿಟ್ಟೆ. ಒಂದು ಸ್ವಲ್ಪ ಮೇಲು. ಒಂದೊಂದು ಟೈಮ್ ಅನಿಸುತ್ತೆ ಇಂಗ್ಲೀಷ್ ಮೆಡಿಷನ್ಗಿನ ಆಯುರ್ವೇದಿಕ್ ಮೆಡಿಷನ್ ವರ್ಕ್ ಆಗುತ್ತೆ ಮಕ್ಕಳಿಗೆ. ಎಷ್ಟು 4 ಸಿರಪ್ ಕೊಟ್ಟಿದ್ದಾರೆ ಅವನಿಗೆ, 800 ರೂಪಾಯಿ ತಗೊಂಡ. 1% ಹುಷಾರಾಗೋದು ಬೇಡವಾ? 1% ಹುಷಾರಾಗಿಲ್ಲ ಅವನು. ಹಿಂಗಾದರೆ ಆಗೋದಿಲ್ಲ ಅಂತ ತಿರ್ಗಾ ಮಕ್ಕಳು ಡಾಕ್ಟ್ರ್ ಹತ್ರನೇ ಕರ್ಕೊಂಡೋಗಿದ್ದು, ಏನೂ ವರ್ಕ್ ಆಗಲಿಲ್ಲ. ಅದಕ್ಕೆ ಆಯುರ್ವೇದಿಕ್ ತಿರ್ಲಿ ನೋಡೋಣ, ಎಲ್ಲ ಹೇಳ್ತಾರಲ್ವ ಅಂತ ಅಮ್ಮಾಜಿ ಮಾತ್ರೆ ಹಾಕಿದ್ದೀನಿ. ಸ್ವಲ್ಪ ಬೆಟರ್ ಇವಾಗ. ನೋಡಿ ಕೈಲಿ ಎಷ್ಟು ಬೇಗ ಕಟ್ ಮಾಡಿಬಿಟ್ಟೆ. ಇವಾಗ ಇದನ್ನು ತೊಳ್ಕೊಂಡು ಬರೋಣ. ನೀರು ಕುದೀತಾ ಇದೆ, ಈಗ ಕಾಳು ಹಾಕೊತೀನಿ. ಅಷ್ಟು ಹಾಕಲ್ಲ, ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಹಾಕೊತೀನಿ, ಸೊಪ್ಪು ಜಾಸ್ತಿ ಐತಲ್ವಾ. ಇವಾಗೆ ಅವನೇನು ಹಾಕ್ತೀನಲ್ಲ ಅದರಲ್ಲಿ ಹಾಕ್ತೀನಿ. ತೊಳ್ಕೊಬರೋಣ. ಸೊಪ್ಪು ಎಳೆದಲ್ವಾ, ಬೇಗ ಬೆಂದ್ಕೊಬಿಡುತ್ತೆ. ಅದಕ್ಕೆ ಕಾಳು ಸ್ವಲ್ಪ ಕುದೀಲಿ. ಒಂದು 50% ಕಾಳು ಬೆಂದಮೇಲೆ ಸೊಪ್ಪು ಹಾಕಿದ್ರೆ ಇದು ಇನ್ನು 50% ಜೊತೆಗೆ ಇದು ಬೆಂದೋಗ್ಬಿಡುತ್ತೆ. ಯಾಕಂದರೆ ಎಳೆ ಸೊಪ್ಪು ಚೆನ್ನಾಗೈತೆ, ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರೋಲ್ಲ. ಅದು ಕುದೀತಾ ಇರಲಿ. ಇವಾಗ ಅದಕ್ಕೆ 2 ಟೊಮೆಟೊ ಹಾಕ್ತಾಯಿದ್ದೀನಿ. ಅಂದರೆ ಹುರಿದ್ಬಿಟ್ಟು ತಗೋಬೋದು. ಬೇಯಿಸಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ಎಣ್ಣೆಲಿ ಹುರಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ನಾನಿವಾಗ ಸದ್ಯಕ್ಕೆ ಬೇಯಿಸ್ತಾ ಇದ್ದೀನಿ. ಫ್ರಿಜ್ಜು ಹಾಲಲ್ಲ ಐತೆ ಫ್ರೆಂಡ್ಸ್, ಹೋಗಬೇಕು ತರಬೇಕು, ತರಕಾರಿ ಎಲ್ಲಿಗೆ ಹೋಗಬೇಕು ತಗೊಬರ್ಬೇಕು, ಅದಕ್ಕೆ ಲೇಟ್ ಆಗ್ತದೆ. ಇವಾಗ ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಮೆಣಸಿನ್ಕಾಯಿ ಈ ಥರ ಕುದಿಯೋವಾಗ ಹಾಕ್ಕೊಳ್ಳಿ. ನಮಗೆ ಖಾರವಾಗಿರಬೇಕು. ನಾವು ಇಬ್ಬರಿದ್ದೀವಿ ಇವಾಗ, ನಮ್ಮ ಯಜಮಾನ್ರು ನಾನು 6 ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ತೊಳೆದ್ಬಿಟ್ಟು ತೊಟ್ಟು ತೆಗೆದ್ಬಿಟ್ಟು ಹಂಗೆ ನಾನು ಅದೇ ಹೇಳಲಿಲ್ವಾ ಬೇಯಿಸ್ಕೊತಾ ಇದ್ದೀನಿ ಅಂತ, ಬೇಯಿಸ್ಕೊತಾ ಇದ್ದೀನಿ. ಮತ್ತು ಇದರಲ್ಲಿ ಅಂದರೆ ತಿಕ್ಕಾಗಿ ಬರಲಿ, ಚೆನ್ನಾಗಿರಲಿ ಅಂದರೆ ಇದು ಅವರೆಕಾಳು ಸಾರ್ದು ನೀರು ಥರ ಇರುತ್ತೆ, ಮಂದ ಬರಲ್ಲ ಸಪ್ಪೆಸರು. ಆವಾಗ ಅದಕ್ಕೆ ನಾವು ಒಂದು ಬದನೆಕಾಯಿ ಹಚ್ಬಿಟ್ಟು ಹಿಂಗೆ ಸುಮ್ಮನೆ 4 ಕೊಡು. ನಾವು ಜಾಸ್ತಿ ಜನ ಇದ್ದೀವಿ ಮನೇಲಿ, ಹೆಸರು ಈ ಥರ ಬಂದರೆ ಚೆನ್ನಾಗಿರಲ್ಲ, ಒಬ್ಬೊಬ್ಬರಿಗೆ ಮಂದ ಇರಲ್ಲ ಅನ್ನೋದರು ಈ ಥರ 4 ಕೋಳು ಮಾಡಿಕೊಂಡು ಒಂದು ಬದನೆಕಾಯಿ ಬೇಯಿಸ್ಕೊಂಡು ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಅದನ್ನು ಅದರಲ್ಲೇ ಕಿವುಚ್ಬೇಕು, ಇಷ್ಟೇ ಸಿಂಪಲ್, ಏನಿಲ್ಲ. ಇವಾಗ ಅದು ಬೇಯ್ತಾ ಇರಲಿ. ನಮ್ಮ ಯಜಮಾನ್ರು ಮನೇಲಿದ್ದಾರೆ. ಅದೇ ನನ್ನ ಮಗು ಹುಷಾರಿರಲಿಲ್ಲ, ನಾನು ಒಬ್ಬಳೇ ಎಲ್ಲಿ ನೋಡ್ಕೊಳಕ್ಕಾಗಲ್ಲ, ಜಾಸ್ತಿ ಕೆಮ್ಮೈತೆ ಅಂತ ಮನೇಲಿದ್ದಾರೆ. ಇವತ್ತು ಮೂವಿಗೆ ಹೋಗೋ ಪ್ಲ್ಯಾನು ಐತೆ. ನನ್ನ ತಮ್ಮ ಊರಿಂದ ಬಂದೆ ಅಂತ ಹೇಳಿದ್ನಲ್ವ, ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ನ ಯಶವಂತಪುರಕ್ಕೆ. ಅಲ್ಲಿ ಗೋವರ್ಧನ್ ಟಾಕೀಸ್ ಹತ್ರ ಫ್ರೀ ಟಿಕೆಟ್ ಕೊಡ್ತಾಯಿದ್ರಂತೆ, ತಗೊಬಂದಿದ್ದಾನೆ 4. ಇವಾಗ ಇಲ್ಲಿ ನಮ್ಮ ಮನೇಲಿದ್ದಾನಲ್ಲ ನನ್ನ ತಮ್ಮ, ನಾನು, ನನ್ನ ಮಗಳು, ನಮ್ಮ ಮನೆಯವರು 4. 7 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಅದೇ ಆ ಫಿಲಮ್ ಅದು ಹೇಳಲಿಕ್ಕೆ ಬರೋಲ್ಲ, ಅದೊಂಥರ 2 ಅಕ್ಷರ ಇರೋದು, ಬಟ್ ಹೇಳಕ್ಕೆ ಬರೋಲ್ಲ. ಆ ಫಿಲಮ್ಗೆ ಹೋಗ್ತಾಯಿದ್ದೀವಿ ನಾವು. ಎಷ್ಟೊಂದು ದಿನ ಆಯಿತು ಗೊತ್ತಾ ಫಿಲಮ್ಗೆ ಹೋಗಿ. ಮದುವೆ ಆಗಿ ಬಂದು ಹೊಸ್ತರಲ್ಲಿ ಆವಾಗ ಒಂದು ಸತಿ ಮುಕುಂದ ಮುರಾರಿಗೆ ಕರ್ಕೊಂಡೋಗಿದ್ರು, ಉಪೇಂದ್ರ ಸರ್ದು. ಆಮೇಲೆ ನನ್ನ ಮಗಳು ಹುಟ್ಟಿದ ಮೇಲೆ ನಮ್ಮ ತಾತ ಊರಿಂದ ಬಂದಿತ್ತು. ನಮ್ಮ ತಾತ ಊರಿಂದ ಬಂದಾಗ ದರ್ಶನ್ ಸರ್ದು ಕುರುಕ್ಷೇತ್ರ ಫಿಲಮ್ ನೋಡಬೇಕಂತ ಕೇಳ್ತು. ಆ ಫಿಲಮ್ಗೆ ಹೋಗಿದ್ದು, ಅದೇ ಲಾಸ್ಟ್. ನಾವು ಫಿಲಮ್ಗೆ ಹೋಗಿಲ್ಲ. ಆದರೆ ಇವತ್ತು ಫ್ರೀ ಟಿಕೆಟ್ ಸಿಕ್ಕಿರೋದಕ್ಕೆ ಕರ್ಕೊಂಡು ಹೋಗ್ತವ್ರು ಅಷ್ಟೇ. ನನ್ನ ತಮ್ಮ ಹೋಗ್ರಿ ಅನ್ನಲ್ಲ ಅಂತ ನೋಡ್ತೀವಿ. ನನ್ನ ಮಗ ಕೆಮ್ಮು ಕಮ್ಮಿ ಆಗಿದ್ದರೆ ಹೋಗ್ತೀವಿ,
ಇಲ್ಲಾಂದರೆ ಹೆಂಗೂ ಫ್ರೀ ಟಿಕೆಟ್ ಅಲ್ವಾ, ಆದಷ್ಟು ಟ್ರೈ ಮಾಡ್ತೀವಿ ಹೋಗೋಕ್ಕೆ. ಯಾಕಂದರೆ ಜಾಸ್ತಿ ದಿನ ಆಯ್ತಲ್ವಾ. ನೋಡಿ ಇದು ಕುದೀತಾ ಐತೆ. ಇವಾಗ ಇದಕ್ಕೆ ಈ ಸೊಪ್ಪು ಹಾಕ್ಕೊಳ್ಳೋಣ. ಹಿಂಗೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಟರೆ ಮಣ್ಣೇನಾದರೂ ಇದ್ದರೆ ಈ ಥರ ಹಿಂಗೆ ಬರುತ್ತಲ್ಲ, ಈ ಥರದ್ರಲ್ಲಿ ಹಿಂಗೆ ಇದ್ರೊಳಗಡೆ ಸೇರ್ಕೊಂಡಿರುತ್ತೆ ಮಣ್ಣು. ಹಿಂಗೆ ನೀರಲ್ಲೇ ಬಿಟ್ಬಿಟ್ರೆ ಮಣ್ಣೇನಾದರೂ ಇದ್ದರೆ ಹಂಗೆ ನಿಧಾನ ಹುಡ್ಕತ್ತದೆ. ಆದರೆ ಇದು ಮಣ್ಣೆಲ್ಲ ಏನಿಲ್ಲ, ಯಾಕಂದರೆ ನಮ್ಮ ಅಕ್ಕ ನೀಟಾಗಿ ಸೋಸ್ಬಿಟ್ಟು ಹಂಗೆ ರೆಡಿ, ಹಂಗೆ ಕಟ್ ಮಾಡ್ಬಿಟ್ಟು ಹಂಗೆ ಮಾಡೋ ಥರ ಕಳಿಸ್ಬಿಟ್ಟೈತೆ ಚೆನ್ನಾಗಿ. ಹಂಗಾಗಿ ಎಲ್ಲ ತೊಳೆದಕ್ಕೆ ಸೋಸಿ ಕಳಿಸಿದ್ರಿಂದ ಮಣ್ಣೇನಿಲ್ಲ. ಆದರೂ ನಾನು ಆ ಥರ ನೀರಲ್ಲಿ ಬಿಡ್ತೀನಿ. ನೋಡಿ ನನ್ನ ಮಗ ಬರ್ತಾನೆ ನೋಡಿ. ಬರಲಿಲ್ಲ, ಅವ್ರ ಅಪ್ಪನ ಹತ್ರ ಇದ್ದಾನೆ. ನಮ್ಮ ಕೆಲಸ ಮಾಡ್ಕೊಳ್ಳೋಣ. ಇದು ಸೊಪ್ಪು ಅದು ಬೆಂದರೆ ಸರಿ ಹೋಗ್ತೈತಿ, ಕೆಳಕ್ಕೆ ಹೋಗುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ. ಇದು ಕೈ ಅಳತೆ ಹಾಕ್ತೀನಿ. ಇಷ್ಟು ಹಾಕ್ತೀನಿ. ಎಷ್ಟು ಟ್ರೈ ಮಾಡ್ತೀನೋ ಸ್ಪೂನಲ್ಲಿ ಹಾಕಬೇಕು ಅಂತ. ಉಪ್ಪು ಮಾತ್ರ ಸ್ಪೂನಲ್ಲಿ ಹಾಕೋಕ್ಕೆ ಗೊತ್ತಿಲ್ಲ. ಚೆನ್ನಾಗಿ ಬೆಂದ್ಕತ್ತದೆ. ಅದು ಬೇಯೋಷ್ಟರಲ್ಲಿ ಅನ್ನ ಐತೆ, ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ. ಅನ್ನ ಉಣ್ಣಕ್ಕಾಗಲ್ಲ ಕೆಲ್ಸರಲ್ಲಿ, ಮುದ್ದೆ ಆದರೆ ಚೆನ್ನಾಗಿರುತ್ತೆ. ನಾವಿಬ್ಬರಿದ್ದೀವಲ್ಲ, ಇಷ್ಟು ಸಾಕು. ಅನ್ನ ಹಾಕಿ ಮಾಡಿದ್ರೆ ಮುದ್ದೆ ಬೇಗ ಆಗುತ್ತೆ. ಅಕ್ಕಿ ಹಾಕಿದ್ರೆ ಅಕ್ಕಿ ಬೇಯಬೇಕಲ್ವಾ. ಅದಕ್ಕೆ ಒಂದೊಂದು ಟೈಮು ಬೇಗ ಹಾಕ್ಬೇಕಂದ್ರೆ ಬೆಳಗ್ಗೆ ಮಾಡಿದ ಅನ್ನ ಇರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಈ ಥರ ಕೈ ಆಡಿಸಿ. ಇದು ನೀರು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ, ಸ್ವಲ್ಪ ಬಸ್ಕೊಳ್ತೀನಿ ಆ ಕಡೆಗೆ. ಸಾಕು. ಇದು 2 ಕುದಿ ಬಂದ ತಕ್ಷಣ ಹಸಿಟ್ಟು ಹಾಕ್ಬಿಟ್ರೆ ಅದು ಬೆಂದರೆ ಮುದ್ದೆ ರೆಡಿ ಆಗ್ತದೆ. ಇವಾಗ ಸೊಪ್ಪು ಒಗ್ಗರಣೆ ಮಾಡ್ಕೋಬೇಕಲ್ವಾ. ತರಕಾರಿ ಹೆಚ್ಕೊಳ್ಳೋಣ. ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿ ಐತೆ ಸುರಿದಿರೋದು, ಅದನ್ನೇ ಹಾಕ್ಕೊತೀನಿ. ಇವಾಗ ತರಕಾರಿ ಹೆಚ್ಕೊತೀನಿ ಅಷ್ಟೇ. ಸೊಪ್ಪು ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಮನೇಲಿ ಯಾವುದಿರುತ್ತೋ ಅದೇ ಬೇಕು, ಕೊತ್ತಂಬರಿ ಸೊಪ್ಪೇ ಬೇಕು ಅಂತ ಕೇಳಲ್ಲ. ಇದ್ದರೆ ಹಾಕ್ತೀನಿ, ಇಲ್ವಾ ಏನಿರುತ್ತೋ ಅದರಲ್ಲಿ ಜೈ ಅನ್ಸಿಲ್ಲ. ನನ್ನ ತಮ್ಮ ಅಡುಗೆ ಮಾಡಿದ್ರೆ ಹಂಗಲ್ಲ, ಪ್ರತಿಯೊಂದು ಬೇಕು ಅವನಿಗೆ. ಕಾಯಿ ಇಲ್ಲಾಂದರೆ ಅವ್ನು ಸಾಂಬಾರು ಮಾಡಲ್ಲ, ಬಸ್ಸಾರು ಮಾಡೋದೇ ಇಲ್ಲ ಕಾಯಿ ಇಲ್ಲಾಂದರೆ. ಮತ್ತು ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಹುಳಿ ಸಾಂಬಾರು ಮಾಡಲ್ಲ, ತರಕಾರಿ ಸಾಂಬಾರು ಮಾಡಲ್ಲ. ಇದು ಪಲಾವ್ ಏನಾದರೂ ಮಾಡಬೇಕಂದ್ರೆ ಪುದೀನ ಸೊಪ್ಪು ಇರಲೇಬೇಕು. ಪುದೀನ ಇಲ್ಲಾಂದರೆ ಪಲಾವ್ ಮಾಡಲ್ಲ. ನಂಗಲ್ಲ, ಮನೆಯಲ್ಲಿ ಅದಾಯ್ತು ಅದನ್ನೇ ಹಾಕಿ ಆ ಕಡೆ ಈ ಕಡೆ ಹಾಕಿ ಇವ ದೋಪನ ಥರ ಮಾಡಿಬಿಟ್ಟು. ಮಗು ಹುಷಾರಿಲ್ಲ ಅಂತ ಪಾಪ ರಜಾ ಹಾಕಿದ್ರು, ಇವತ್ತೇ ಕೆಮ್ತಾ ಇಲ್ಲ. ಹಿಂಗೆ ಸೈಲೆಂಟಾಗಿ ಇರ್ತೀಯಾದಿದ್ರೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲೋ ಅನ್ಕೊತಿರ್ತಾರೆ ನಮ್ಮ ಮನೆಯವ್ರು. ಆದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದೈತೆ ಫ್ರೆಂಡ್ಸ್. ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸ್ವಲ್ಪ ಹೊರಗಡೆ ಕೆಲಸ ಐತಿ ಇವತ್ತು ಹೋಗೋದು.
ಅದಕ್ಕೆ ಇವತ್ತು ರಜೆ ಹಾಕಿದಾರಲ್ವ, ಅದು ಹಂಗೆ ಮುಗಿಸ್ಕೊಬಿಡೋಣ ಅಂತ ಎಸ್ಟಿಮೇಟ್ ಆಗ್ತಾ ಇದ್ದೀವಿ. ನಿಮ್ಮ ಮನೇಲಿ ಏನು ಮಾಡಿದ್ರಿ? ನೀವು ಯಾವುದು ಮೂವಿಗೆ ಹೋಗಿದ್ದೀರ ಲಾಸ್ಟ್? ಮಾರ್ಕ್ ಫಿಲಮ್ ನೋಡಿದ್ರಾ? ಮಾರ್ಕು, ಮ್ಯಾಕ್ಸು ಇವೇ ಥಿಯೇಟ್ರ್ ಕರ್ಕೊಂಡು ಹೋಗಿಲ್ಲ ಅವರು. ಆದರೆ ಇದು ನನ್ನ ತಮ್ಮ ಹೋಗ್ರಿ ಟಿಕೆಟ್ ಇದ್ದಾವೆ ಅಂತ ಅಂದ್ರಲ್ಲ, ನನ್ನ ತಮ್ಮಂಗೆ ಅನ್ನಲ್ಲ, ಸರಿ ಬಿಡು ಜಾಸ್ತಿ ದಿನ ಆಗೈತಿ ಹೋಗಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲಂದಿದ್ರೆ ಅವರೆಲ್ಲ ಒಪ್ಕೊಳ್ಳೋರು. ಅಪ್ಪೇ ಅವ್ರಂತಾರೆ, ಕೇಳ್ತೀನಿ ನೋಡಿ ಯಾವ ಫಿಲಮ್ ಅಂತಾರೆ ಹೇಳ್ತಾರೆ, ನನಗೆ ಹೇಳೋಕ್ಕೆ ಬರೋಲ್ಲ ಅದು. ನಾಲ್ಗೆ ತೋದ್ಲು ಬಂದ್ರಾ? ಬಾ. ಟಿಕೆಟ್ ಇದಾವಲ್ಲ, ಕೊಟ್ಟೋದ್ನಲ್ಲ, ಅಲ್ಲಿ ಎತ್ತಿಟ್ಟಿದ್ದೀನಿ. ಬಾ, ಫಿಲಮ್ ಹೆಸರು ಯಾವ್ದಂತ ಹೇಳಿ ನಂಗೆ ಗೊತ್ತಿಲ್ಲ. ಸರಿ ಬನ್ನಿ, ಸ್ವಲ್ಪ ನೀರು ಎಲ್ಲೆಲ್ಲಿಗೆ ಬಂತು ನೋಡೋಣ. ಟೊಮೊಟೊ ಬೆಂದಿದೆ, ರುಚಿಗೆ ತಾಳ್ತಾ ಇದ್ದೀನಿ. ಎಷ್ಟು ಮೆತ್ತಗೆ ಬೆಂದದೆ. ಫಸ್ಟು ಅದೊಂದು ಕುದಿ ಬೇಯಿಸಿದ್ರೆ ನೋಡಿ, ಬದನೆಕಾಯಿ ಬೀಜ ಇಲ್ಲದೆ ದಪ್ಪ ಇದ್ರೂ ಒಂದೊಂದು ಬದನೆಕಾಯಿ ಬೀಜ ಇರಲ್ಲ, ಎಳೆದಿರುತ್ತೆ. ಆ ಥರ ಬದನೆಕಾಯಿ ಕೊಡ್ರಿ. ಆ ಥರ ಬದನೆಕಾಯಿ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕುಕ್ಕರಲ್ಲೇ ಇಕ್ಬೇಕಂತ ಏನಿಲ್ಲ ಫ್ರೆಂಡ್ಸ್, ತಪ್ಪಲೆಲ್ಲೂ ಹಾಡ್ಕೋಬೋದು, ಬೇಗ ಆಗುತ್ತೆ. ಮೆಣಸಿನ್ಕಾಯಿನೂ ಬೆಂದಿದೆ, ಸುಡ್ತಾ ಇದೆ. ಇದೆಲ್ಲ ಸೈಡಿಗೆ ತಗೊಳ್ಳೋಣ. ಸೊಪ್ಪಿನ ಸ್ವಲ್ಪ ಬೇಯಬೇಕು. ಬೇಯಿ ಇನ್ನೊಂದು 10 ನಿಮಿಷ ಮುಚ್ಕೊಳ್ಳೋಣ. ನಿಮಿಷ ಬೇಡ, ಒಂದು 5 ನಿಮಿಷ ಸಾಕು. ಸರಿ ನೋಡಿ, ಮುದ್ದೆ ಸ್ವಲ್ಪ ಕುದ್ದಿದೆ, ಹಸಿಟ್ಟು ಹಾಕೋಣ. ಏನಂತ ಇದ್ದಾರೆ, 30 ರೂಪಾಯಿಗೆ ಓಡಾಡ್ಬಿಟ್ಟ. 30 ರೂಪಾಯಿದು ಅಮ್ಮಾಜಿ ಮಾತ್ರ 30 ರೂಪಾಯಿಗೆ ಹಾಕಿದ್ದಕ್ಕೆ ಮಾತ್ರನ ಓಡಾಡ್ಬಿಟ್ಟ. ನಿನ್ನೆ ದಿನ ಸುಮ್ಮನೆ 800 ರೂಪಾಯಿ ದಂಡ ಮಾಡಿದ್ಲು ನಿಮ್ಮ ಅಂತ ಹೇಳ್ತಾರೆ. ಅವ್ರ ಹೋಗ್ಬಿಟ್ಟು ಯಾರಿಗೆ ಗೊತ್ತಿರ್ತೈತೆ. ನನಗೆ ಒಂದೇ ಸಮ ಕೆಮ್ತ ಇದ್ದರೆ ಯಾರಿಗಾದರೂ ಗಾಬರಿ ಆಗುತ್ತೆ. ಅದು ಸೊಲ್ಯೂಷನ್ ಗೊತ್ತಿದ್ರೂ ಅದು ಮೈಂಡಿಗೆ ಬರೋಲ್ಲ. ಅವಾಗ ಭಯ ಅಯ್ಯೋ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣಪ್ಪ, ಅದು ಹಾಕಿದ್ರೆ ವರ್ಕ್ ಆಗ್ತತ್ತೋ ಇಲ್ಲ ಅನ್ನೋದೊಂದು ಇರ್ತದಲ್ವ. ನನಗೂ ಹಂಗೆ ಎಪ್ಪಂದು 800 ರೂಪಾಯಿ ಅಂತಂದರೆ ಮಾಡ್ಬಿಟ್ಟೆ. ಯಾರಿಗೂ ಗೊತ್ತಿರುತ್ತೆ. ಒಂದೊಂದ್ಸತಿ ಅದನ್ನ ಹಾಕಿದ್ರೂ ವಾಸಿ ಆಗಿರೋದಿಲ್ಲ. ಹಾಸ್ಪಿಟ್ಲಿಗೆ ಹೋದರೆ ಹುಷಾರಾಗಿರ್ತಾನೆ. ಆವಾಗ ನಾನೇನು ಅನ್ಕೊತೀನಿ, ಹಾಸ್ಪಿಟ್ಲಿಗೆ ಹೋಗೋಣ ಅನ್ಕೊತೀನಿ. ಒಂದ್ಸತಿ ಹಾಸ್ಪಿಟ್ಲ್ ಕಾಯಿಲೆಗೆ ಹುಷಾರಾಗಲ್ಲ, ನಾಟಿ ವ್ಯವಸ್ಥೆಗೆ ಹುಷಾರಾಗ್ತಾರೆ. ಮಕ್ಕಳು ಸವಸ ನಡಿ ಬನ್ನಿ. ಮುದ್ದೆ ರೆಡಿಯಾಗಿ
ಕುದೀತೈತೆ. ಇವಾಗ ಹಸಿಟ್ಟಕ್ಕನ ಕಮ್ಮಿ ಕೊಡ್ರಿ. ಇದು ಬೇಯಲಿ ಸ್ವಲ್ಪ. ಇವಾಗ ಹಾಕಿದ್ನೆಲ್ಲ ಹಸಿಟ್ಟು, ಅದಕ್ಕೆ ಎಲ್ಲ ಜಾಸ್ತಿ ತುಂಬ ಆತಲ್ವ, ಮುಟ್ಕೊತದೆ. ಅದು ಬೇಯಲಿ. ಅಷ್ಟರಲ್ಲಿ ನೋಡಿ ಸ್ವಲ್ಪ ನೋಡಿ ನಾವು ಎಷ್ಟೊಂದು ಸೊಪ್ಪು ಹಾಕಿವಿ, ಎಷ್ಟು ಆಗಿದೆ. ನಾಟಿ ಸ್ವಲ್ಪ ಅಲ್ವಾ, ಬೆಂಗಳೂರಲ್ಲಿ ಈ ಥರ ಎಲ್ಲ ಸೊಪ್ಪು ಸಿಗಲ್ಲ. ಇದು ಬೇಯಿಸ್ತಾ ಇದ್ರೇ ಇದು ವಾಸನೆ ಚೆನ್ನಾಗಿ ಬರ್ತಾಯಿದೆ. ಬೆಂಗಳೂರಲ್ಲಿ ತಂದು ಮಾಡಿ ಸೊಪ್ಪು ಅಷ್ಟು ಟೇಸ್ಟ್ ಬರೋಲ್ಲ. ಇವಾಗ ಅದು ಬೆಂದಿದೆ, ಹೆಸರು ಬಗ್ಗಿಸ್ಬಿಟ್ಟು ಕಿವುಚ್ಕೊಳ್ಳೋಣ. ಇದು ಮುದ್ದೆ ಬೇಯ್ತಾ ಇರಲಿ. ಎಷ್ಟಿದೆ ಸೊಪ್ಪು ನೋಡಿ, ಎಷ್ಟಾಯಿತು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ತಗೊಳ್ಳೋಣ. ಕೈಯಲ್ಲಿ ಕಿಚ್ಚಿದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಆಗ್ತಾಯಿಲ್ಲ. ಬೆಳ್ಳುಳ್ಳಿ ಇದು ಮಾಡಿಕೊಂಡ್ಮೇಲೆ ಅದು ಕೈ ಆಗ್ತಾಯಿರಲಿಲ್ಲ. ಅದಕ್ಕೆ ಕಲ್ಲಲ್ಲಿ ಹಿಂಗೆ ಜಜ್ಜಿಕೊಂಡೆ. ಉಳ್ಳಿ ಈ ಥರ ಕಿವುಚ್ಕೊಂಡು ಚೆನ್ನಾಗಿ ಕಿವಿಸ್ತಾ ಇದ್ರೇ ಬಾಯಲ್ಲಿ ಬರ್ತೈತಿ. ನೋಡಿ ಇದನ್ನು ತಕ್ಕೊಳ್ಳಿ. ಈ ಥರ ಸಿಪ್ಪೆ ಹಾಕ್ಬಿಡಿ. ಅದೇ ಬಿಡ್ಕೊತದೆ, ಬೆಂದಿರುತ್ತಲ್ವ. ಇದು ಬದನೆಕಾಯಿ, ಇದು ಬೇಡ ತುಟ್ಟು ಬಾಡಲಿ ನೋಡಿ. ಬದನೆಕಾಯಿ ಹಾಕ್ತೇನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬದನೆಕಾಯಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬದನೆಕಾಯಿ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಅಂದರೆ ನಮ್ಮಮ್ಮ ನಾವು ಜಾಸ್ತಿ ಜನ ಇದ್ವಲ್ಲ, ಆವಾಗ ಸ್ವಲ್ಪ ಹೆಸರು ಜಾಸ್ತಿ ಬರಲಿ ಅಂತ ನಮ್ಮಮ್ಮ ಒಂದೊಂದು ಟೈಮ್ ಬದನೆಕಾಯಿ ಹಾಕಿ ಮಾಡೋದು. ನಾವಿಬ್ಬರೇ ಮೂವರೇ ಹಂಗೆ ಇದ್ದರೆ ಹಂಗೆ ಮಾಡೋದು.
ಬದನೆಕಾಯಿ ಹಾಕ್ದೇ ಮಾಡೋದು. ಕೊತ್ತಂಬರಿ ಸೊಪ್ಪು ಹಾಕೋತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಗ ನೋಡೋಲ್ಲ ಫ್ರೆಂಡ್ಸ್. ಏನಪ್ಪ ಯಾಕಪ್ಪ ಹಾಂ ಯಾಕ ಕಾಯಾ ಎಲ್ಲಿತ್ತು? ಅಯ್ಯ ವಾಸ ಆಯ್ತಾ ನಿನಗೆ? ಹಾಂ ಅಯ್ಯ ವಾಸ ಆಯ್ತು ಚಮ್ಮಿ? ಹಾಂ ಕುಶಾಲ್ ಸುಡ್ತೈತಿ 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 ಸುಡ್ತೈತಿ. ಬೈ ಕಡೆ ಬಾ, ಹೋಗು ಅಪ್ಪನ ಹತ್ರ. ಅಪ್ಪ ಅಪ್ಪ ಚಮ್ಮಿ ಸುಡ್ತೈತೆ. ಇವತ್ತು ಹೆಂಗೆ ಎದ್ದು ಓಡಾಡ್ತಿದ್ದಾನೆ. ನಿನ್ನೆ ಆದರೆ ನೋಡೋಕ್ಕಾಯ್ತಾ ಇರಲಿಲ್ಲ, ಕೈ ಕಾಲು ಆಡ್ದಂಗೆ ಆಯಿತು. ಕೆಮ್ಮು ಕೆಮ್ಮು ಕೆಮ್ಮು. ನೋಡಿ ಈ ಥರ ಕಿವುಚ್ಕೊಳ್ಳಿ. ಕಟ್ ಹಾಕ್ಬೋದು ಕಷ್ಟಪಡೋಕ್ಕಿಂತ. ಬಟ್ ಇದೊಂಥರ ಹಿಂಗೆ ರಸ ಈಚೆ ಬರೋ ಥರ ಹಿಂಗೆ ಕಿವಿಸ್ತಾ ಇದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಫ್ಲೇವರ್ ಒಂದು ಘಮ ಬರ್ತಾ ಇರ್ತದೆ. ನೋಡಿ ನನಗೆ ಇಷ್ಟೊಂದು ಸಪ್ಪೆ ಹೆಸರು ಬೇಡ, ಒಂದು ಸ್ವಲ್ಪ ತಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕೋಬೋದು ನೀವು. ಸುಡ್ತೀನಿ. ಕಿವಿಸ್ತಾ ಇದ್ರೇ ಅದ್ರ ವಾಸನೆಗೆ ಇಷ್ಟೊತ್ತಿಗೆ ಮುದ್ದೆ ಹಾಕೋದವ ಅನ್ನಂಗೈತೆ. ಸೂಪರ್. ನೀರು ಥರನೇ ಇರುತ್ತೆ ಫ್ರೆಂಡ್ಸ್ ಇದು. ಬಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಏನು ಬೇಡ ಅದ್ರ ಮುಂದೆ. ಸೊಪ್ಪು ಕಿವುಚ್ಕೊತಾರೆ, ಚೆನ್ನಾಗಿರುತ್ತೆ ಸೊಪ್ಪು ಕಿವುಚ್ಕೊಂಡ್ರು. ನಾವು ಬಸ್ಸಾರು ಮಾಡ್ತೀವಲ್ಲ ಮಿಕ್ಸಿಗೆ, ಅದು ಹಾಕ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ, ಆವಾಗ ನಾವು ಸೊಪ್ಪು ಜೊತೆಗೆ ಹಾಕ್ತೀವಿ, ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲೇನು ಹಾಕ್ತಾಯಿಲ್ಲ, ಒಂದು ಟೈಮಿಗೆ ಮಾಡ್ಕೊಂಡು ತಿಂತಾಯಿದ್ದೀವಲ್ವ, ಸೈಡಲ್ಲೇ ಇರ್ತದಲ್ವ ಸೊಪ್ಪು. ಅದೇ ಮಂದ ಇಲ್ಲ ಅಂದರೆ ಹಾಕ್ತಾರೆ ಸೊಪ್ಪು. ಬಟ್ ನಾನು ಚೆನ್ನಾಗಿ ಬಂದೈತೆ, ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಅದನ್ನು. ಈ ಥರ ಇಟ್ಟೆ. ಇದು ತುಂಬ ಚಿಕ್ಕದಾಯ್ತು, ಒಂದು ಸ್ವಲ್ಪ ದೊಡ್ಡದ್ರಲ್ಲಿ ಇಟ್ಕೋಬೇಕಿತ್ತು. ಯಾವಾಗೂ ಮಾಡ್ತಾಯಿದ್ದೆ, ಆಗುತ್ತಲ್ವ ಅಂತ ಹಾಕ್ತೆ. ಆಗುತ್ತೆ, ಆ ಕಡೆ ಈ ಕಡೆ ಚೆಲ್ತದೆ. ಮುದ್ದೆ ಬೆಂದೈತಿದು, ತೊಳ್ಸ್ಕೊಳ್ಳೋಣ. ಒಂದು ನಿಮಿಷ ಇಲ್ಲಿ ಇರಲಿ, ಹಂಗೆ ಬಿಡೋಣ ಆಫ್ ಮಾಡಿಬಿಟ್ಟು. ಸೊಪ್ಪಿತ್ತಲ್ಲ, ಇವಾಗ ಇದು ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳೋಣ. ಅದೇ ತಪ್ಪಲೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಹುಷಾರಾಗಿದ್ದಾನಂದರೆ ಅವ್ನು ಹಿಡಿಯೋಕ್ಕೆ ಆಗಲ್ಲ ನೋಡಿ. ಏನು ಮಾಡ್ತಿದ್ಯಾ? ಹಾಂ ಚಮಿ, ಏನು ಮಾಡ್ತಿದ್ಯಾ? ಹಾಂ ಹುಷಾರಾದ ಅಲ್ಲೇ? ಹುಷಾರಾದ? ಹಾಂ ಹುಷಾರಾದ? ಕೂತಿದ್ಯಲ್ಲ ಅಲ್ಲೇ ಆಟಾಡೋಕ್ಕೆ? ಹಾಂ ತಿಮ್ಮ, ಹಾಂ ಏನಪ್ಪೆ? 30 ರೂಪಾಯಿ.
ಇದು ಗುಳಿಗೆ ಅಷ್ಟು ಮಾತ್ರೆಗೆ ಎಷ್ಟು ದೂರ ಕೆಮ್ತಾ ಇದ್ದ ಗೊತ್ತಾ, ಭಯ ಆಗ್ಬಿಡ್ತು. ಏನೋ ಇದು ನೋಡಿ ಇಲ್ಲೇ ಇಟ್ಟಿದ್ದೀನಿ ಅದಕ್ಕೆ ಗುಟ್ಟ, ಕಸ್ತೂರಿ ಮಾತ್ರೆ ಅಂತ 2 ಹಾಕಿದ್ದು ಹಾಲಲ್ಲಿ. ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಈ ಐಡಿಯಾ ಮುಂದಾಗೆ ಯಾಕೆ ಬರಲಿಲ್ಲ? ದಡ್ಡಿ 800 ರೂಪಾಯಿನ ಉಳಿಯೋದು. ಬನ್ನಿ ಒಬ್ಬನಿಗೆ ಹಪ್ಪಳ ಆಗಿದ್ದೆಲ್ಲ ಆಗಲಿ, ಹೋಗೋದೆಲ್ಲ ಹೋಗಲಿ. ಏ ಅಪ್ಪಿ ನೋಡ್ಕೊಳಪ್ಪ ಅವನ್ನ. ಜೀರಿಗೆ ಸಾಸಿವೆ ಹಾಕೊಂತ ಇದ್ದೀನಿ. ಈರುಳ್ಳಿ ಹಾಕೊಳ್ಳೋಣ. ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಕಾಯಿ ಐತೆ, ಸ್ವಲ್ಪ ಕಾಯಿ ತುರ್ದಾಕಣ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಂದೈತೆ, ಕಾಯಿ ತುರ್ಕೊಂಡಿದ್ನಿ. ಇವಾಗ ಹಾಕೊಳ್ಳೋಣ. ಹಿಂಗೆ ಹಾಕಿರ್ತೀವ ಸೊಪ್ಪು ನೋಡಿ ಹೆಂಗೆ ಬಂದು. ಈ ಸಬ್ಬಕ್ಕಿ ಸೊಪ್ಪೆ ಅಷ್ಟು ಕಾಳು ಜೊತೆ ಮಿಕ್ಸ್ ಆಗಲ್ಲ. ನಾನು ಕಟ್ ಮಾಡಲಿಲ್ವಲ್ಲ, ಉದ್ರುದ್ರಾಗ ಹಾಕಿದ್ನಲ್ಲ, ಅದು ಹಂಗೆ ಕೈಯಲ್ಲಿ ಬಂದ್ಬಿಟ್ಟು ಹಾಕಿದ್ನಲ್ಲ, ಅದು ಎಷ್ಟಿತ್ತು ಇರ್ತವೆ ಹಂಗೆ ಬಂದಿದೆ. ಬಟ್ ಬೆಂದಿದೆ ಚೆನ್ನಾಗಿ. ಒಳ್ಳೆ ಮಿಕ್ಸ್ ಕೊಡಬೇಕು. ಕಾಯಿ ಇದಾಗೈತೆ. ಮುಚ್ಚೋಣ. ನೋಡಿ ಕೈಗೆ ನೀರು ಎದ್ಬಿಟ್ಟು ಹಿಂಗೆ ಎದ್ದಿರಿ, ಅಂಟಿಲ್ಲ ಅಂದರೆ ಮುದ್ದೆ ರೆಡಿ ಆಗೈತೆ ಅಂತ. ಕಟ್ಗೆ ಹಾಕಿ ತೆಗೆಯೋಣ. ಕಟ್ಗೆ ಕೆಲಸ ಇಲ್ಲ. ಮತ್ತು ರೆಡಿ ಆಯಿತು. ಸಪ್ಪನೆ ರೆಡಿ ಆಯಿತು. ಇದು ರೆಡಿ ಆಯಿತು. ಅಪ್ಪಿ ಊಟ ಮಾಡ್ತೀಯಾ?
ಹಿಂಗೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಯಜಮಾನ್ರಿ ಕೊಡೋಣ ಬನ್ನಿ. ಬಾ ಬಾ ಊಟ ಮಾಡೋಣ ಬಾ. ಊಟ ಬಾ ಎದ್ದೇಳು ಬಾ. ಬಿದ್ದ ಯಾವಾಗಾದರೂ ಊಟ ಮಾಡಿ ಅಲ್ಲಿ ಇಡ್ತೀನಿ. ಹಂಗೆ ಬಟ್ಟೆ ಸಿದ್ದೈತಿ ಈಗ ಇಟ್ಕೊತೀನಿ. ಇಡ್ತೀನಿ ಊಟ ಮಾಡಿ ಬನ್ನಿ. ಇದು ನನಗೆ ಊಟ ಮಾಡೋಣ. ಈ ಕಡೆ ಈ ಕಡೆ ಈ ಕಡೆ ಚೆನ್ನಾಯ್ತಾ? ಸೂಪರ್. ಚೆನ್ನಾಗೈತೆ. ಅಷ್ಟೊಂದು ದಿನ ಆಗೈತಿ ಇದು ಸಾಂಬಾರು ಮಾಡಿ. ಸೂಪರ್. ಇನ್ನೇನು ಸೂಪರ್ ಅಲ್ಲ? ನೀನು ಅದನ್ನ ಕ್ಲೋಸ್ ಆಗಿ ಮಾಡ್ತೀಯ. ಕ್ಲೋಸ್ ಆಗಿಲ್ಲ ಅಂತ ಯಾಕೆ ಕಿವಿ ಮುಚ್ಕೊಂಡಿದ್ಯಾ? ಬಂದ್ರೆ ಅವರು ಕಣ್ಣು ಹೋಗ್ತಿರ್ತಾನೆ. ಓಡು ಓಡು, ಟೈಮ್ ಐತೆ. ಟೈಮ್ ಆಗೋಗೈತೆ, ಓಡೋಡು ಹೋಗ್ತಿದ್ದೀವಿ. ನಡಿಯ ಆಚೆ, ನಡಿಯೋ. ಏನೋ ಮುಖ ನೋಡ್ತಾ ಇದೆಯಾ? ನಡಿಯ ಆಚೆ, ನಡಿಯಲ್ಲ. ಏನು ಹೆಂಗೈತಮ್ಮ? ನಡಿಯೋ ಹೋಗಲ್ಲೇ. ಏನೋ
ಎಣ್ಣೆ ಬೇಕು. ಈಗ ತಿರ್ಸೋಣ. ನೋಡಿ ಗೆಜ್ಜೆ ಸರ್ ಕೇಳೋವರೆಗೂ ಯಾರು ತಿನ್ನಂಗಿಲ್ಲ. ಲವ್, ಇಷ್ಟೊಂದು ಸೌಂಡ್ಗಳ ಮಧ್ಯ ಗೆದ್ದೆ ಸೌಂಡ್ ಹೆಂಗೋ ಕೇಳುತ್ತೆ ನಿಮಗೆ? ಬೇರೆ ಯಾರು ಕೇಳಿಸಲ್ಲ, ಆದ್ರೆ ನನಗೆ ಕೇಳಿಸುತ್ತೆ. ಇದೊಂಥರ ಚೆನ್ನಾಗಿದೆ ಅಲ್ವಾ ಮಾಧವ? ನನ್ನ ಮಾಧವಂಗೆ ಯಾರ ದೃಷ್ಟಿನೂ ತಾಕಬಾರ್ದು. ಮಾಧವ ಅಂತ ಹೆಸರಿಟ್ಕೊಂಡು ಪ್ರೀತಿಸಿರೋ ಹುಡುಗಿಗೆ ರಾಮನ ಪ್ರತಿಮೆ ಕೊಡ್ತಾ ಇದೆಯಾ? ಸೀತೆ ರಾಮನ ಜೊತೆ 14 ವರ್ಷ ವನವಾಸ ಕಳೆದು ಹಾಗೆ ಏನೇ ಕಷ್ಟ ಸುಖ ಬಂದು ನೀನು ನನ್ನ ಜೊತೆ ಅಂತ. ಬರೀ 14 ವರ್ಷ ಅಲ್ಲ, ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ ಮಾಧವ. ಮಾಧವ, ಇವತ್ತು ನಾವು ಫಸ್ಟ್ ಲವ್ ಆನಿವರ್ಸರಿ ಕಣೋ. 1 ವರ್ಷದಿಂದ ಇದೇ ಜಾಗ, ಇದೇ ಟೈಮು, ಇದೇ ಪ್ರೀತಿ, ಏನು ಬದಲಾಗಿಲ್ಲ ಅಲ್ವಾ? ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗೋಣ. ನೀನು ಹೇಳಿದ್ಮೇಲೆ 1 ಹೆಜ್ಜೆ ಏನು, ನಿನ್ನ ಹೆಜ್ಜೆ ಮೇಲೆ 100 ಹೆಜ್ಜೆ ಇಡಕ್ಕೂ ಹೇಳಿದ. ಅಯ್ಯೋ, ನಾನು ಹೇಳಿದ್ದು ಹೆಜ್ಜೆ ಮೇಲೆ ಹೆಜ್ಜೆ ಅಲ್ಲ. ಮಾಧವ, ನಮ್ದು ಪ್ಯೂರ್ ಲವ್ ಕಣೋ. ನೀನು ಗೀತಾ, ಈ ಕಾಲದಲ್ಲಿ ಕೆಲವರು ಟ್ರೋಲ್ ಆಗೋಕ್ಕೋಸ್ಕರ ಒಬ್ಬರ ಮೇಲೆ ಒಬ್ಬರು ರೋಲ್ ಆಗ್ತಾರೆ. ಒಂದೇ ಒಂದು ಮುತ್ತು. ನೀನೇನೇ ಹೇಳು, ನನಗೆ ಈ ಥರ ಹುಡುಗಿ ಕಂಡ್ರೆ ಹುಡುಗಿ ಅಂದರೆ ಹೆಂಗಿರ್ಬೇಕು ಗೊತ್ತೇನೋ? ನನ್ನ ಗೀತಾ ಊರಲ್ಲಿ ಇದ್ಲಲ್ಲ, ಆ ಥರ. ನೀನೇನು ಹಳೆ ಮಾಧವಂತ ನಮ್ಮ ಇದೆಯಾ? ಸುಮ್ಮನಿರಪ್ಪ.
ತಿರುಗಿಸಿ ತಲೆ ಕಡೆ ಬಿದ್ದೋಗಿದ್ದಾಳೆ. ಇಂಥವ್ರಿಗೋಸ್ಕರನ ಯಾರು ಚಿಕ್ಕ ವಯಸ್ಸಲ್ಲಿ ದೇವದಾಸ್ ಆಗ್ಬಿಡ್ತಾನೆ. ಥ್ಯಾಂಕ್ಸ್. ನೋ ಪ್ರಾಬ್ಲಮ್. ಎವ್ರಿ ನೈಟ್ ಅಷ್ಟೇ. ನೆನ್ನೆ ನಿಮ್ಮ ಬ್ಯಾಗಿಂದ ಒಂದಷ್ಟು ಟೂಲ್ಸ್ಗಳು ಬಿದ್ದಿತ್ತು, ಇದೆಲ್ಲ ಇಟ್ಟಿದ್ದೀರಾ? ಇವನ್ ಮೆಕ್ಯಾನಿಕಾ? ಯಾವನಾದ್ರೂ ಮಿಸ್ಬಿಹೇವ್ ಮಾಡಿದ್ರೆ ಹಿಂಗೆ ಚುಟ್ಬಿಡೋಣ. ಆದರೂ ನೀವು ಹೆಣ್ಣಾಗಿ ಇಷ್ಟೆಲ್ಲ ಕುಡಿಬಾರ್ದು. ನಾನು ಹೆಣ್ಣು ಅಂತ ಯಾರು ಹೇಳಿದ್ರು? ತಮಾಷೆ ಮಾಡಬೇಡಿ ನೀವು. ನಿಮ್ಮ ಹೆಸರೇನು? ಇತಿ. ಕುಡಿಯೋದ್ರಲ್ಲಿ ಇರಲಿ ಮಿತಿ. ಫ್ರೆಂಡ್ಸ್, ಜಸ್ಟ್ ಫ್ರೆಂಡ್ಸ್. ಯಾರು? ಆಮ್ ಜಾನ್, ಫೇಮಸ್ ಡಿಜೆ. ಅವನು ಯಾರು? ಚೈಲ್ಡ್. ಓ ಅವನಾ? ಅವನು ನನ್ನ ಫ್ರೆಂಡ್ ಮ್ಯಾಡಿ ಅಂತ. ಮನುಷ್ಯ ಭಾರಿ ಒಳ್ಳೆಯವನೇ, ಆದರೆ ಅವ್ನು ಸ್ವಲ್ಪ ನಿಮ್ಗೇನು ಗೊತ್ತಾಯ್ತು? ನಾನು ಸ್ವಲ್ಪ ಕ್ರ್ಯಾಕೆ. ಬಾಯ್. ಇತಿ ಹಾಂ. ಡೋಂಟ್ ಮೈಂಡ್ ನಿನ್ನ ಫೋನ್ ನಂಬರ್ ಸಿಗ್ಬೋದಾ? 73489 7348. ಥ್ಯಾಂಕ್ ಯು. ಮಿಸ್ ಕಾಲ್ ಕೊಡ್ತೀನಿ, ಸೇವ್ ಮಾಡ್ಕೋ. ಬಾಯ್. ಕೀಪ್ ಇನ್ ಟಚ್ ಇತಿ.